ಕಾಲೇಜ್ ಆಫ್ ಫಾರೆಸ್ಟ್ರಿ ಅಂತ ಒಂದಿದೆ ರೀ. ನೀವು ಸೆಕೆಂಡ್ PCMB ತಗೊಂಡ್ಮೇಲೆ CET ಬರ್ದ್ಮೇಲೆ ಸೋಮ್ ಇಂಜಿನಿಯರಿಂಗ್ ಮೆಡಿಕಲ್ ಎಷ್ಟು ಅಂತ ಓದ್ತೀರಾ? ಸಾಕು, ಬೇಜಾನ್ ಜನ ಬೀದಿ ಬೀದಿ ಗಲ್ಲಿ ಗಲ್ಲಿಲ್ ಅವ್ರ ಇಂಜಿನಿಯರ್ಗಳು. ಸಾಕು ನೋಡಿ ಓದಿ ಇದನ್ನ. ಕಾಲೇಜ್ ಆಫ್ ಫಾರೆಸ್ಟ್ರಿ, ಅರಣ್ಯ ಮಹಾವಿದ್ಯಾಲಯ, UG PG PhD IFS ಎಲ್ಲ ಮಾಡ್ಬೋದು ನೀವು. ಕಾಡಲ್ಲೇ ಓದಿ, ಕಾಡಲ್ಲೇ ಓಡಾಡ್ಕೊಂಡು ಇಡೀ ನಿಮ್ ಜೀವನ ಕಾಡಲ್ಲೇ ಕಳಿಬೋದ್ರಿ. ಈ ಕಡೆಯಿಂದ ಕಾಡ್ಕೋಣ, ಆ ಕಡೆಯಿಂದ ಆನೆ, ಆ ಕಡೆಯಿಂದ ಚಿರತೆ, ಹುಲಿ ಎಲ್ಲ ಇಡೀ ಜೀವನ ನೀವು ನೋಡ್ತಾ ಇರ್ಬೋದು. ಸಂಬಳ ತಕೊಂಡು ನೋಡ್ತಾ ಇರ್ಬೋದು. IFS ಮಾಡ್ಬೋದ್ರಿ. ಇಂಥದ್ದೊಂದು ಓದ್ರಿ. 2 ಕಾಲೇಜ್ ಇದೆ ನಮ್ಮ ಕರ್ನಾಟಕದಲ್ಲಿ, ಶಿರ್ಸಿಲಿ, ಪೊನ್ನಂಪೇಟೆಲಿ. ಇಲ್ಲಿ ಓದೋ ಭಾಗ್ಯ ಯಾರಿಗಿದೆ ರೀ? ಇಲ್ಲಿ ಓದೋ ಭಾಗ್ಯ? ಬೆಳಗ್ಗೆ ಎದ್ದ ಮೆಟ್ರೋ ಹೊತ್ಕೊಂಡು ಆ ಧೂಳು ಕುಡ್ಕೊಂಡು ಆ ಇಂಜಿನಿಯರಿಂಗ್ ಓದೋದ್ನ ಆ ಕಡೆ ಸೈಡ್ ಗಿಡಿ ಓದ್ರಿ. 175 ಸೀಟು CETಗೆ ನೋಡಿ. ಈ ವರ್ಷ ಟ್ರೈ ಮಾಡಿ. ನಿಮ್ಮಲ್ಲಿ ಸೆಕೆಂಡ್ PUC ಮಕ್ಳಿದ್ರೆ ಅಥವಾ ನೀವೇ ಸೆಕೆಂಡ್ PUC ಓದ್ತಾ ಇದ್ರೆ ಟ್ರೈ ಮಾಡ್ರಿ ಇದನ್ನ. ನಿಮ್ ಜೀವನ ಪಾವನ, ಕಾಡಲ್ಲಿ ಇದ್ಕೊಂಡು ಜೀವನ ಮಾಡುವಂತ ಅದೃಷ್ಟ ಯಾರಿಗಿದೆ ರೀ? ನಿಮ್ಗೆ ಸಿಗುತ್ತೆ ನೋಡಿ. ತಗೊಳ್ಳಿ, 4 ವರ್ಷ ಕೋರ್ಸ್ ಇದು. ಆಮೇಲೆ 2 ವರ್ಷ ಆಮೇಲೆ ನೀವು ಓದ್ತಾನೆ ಇರ್ಬೋದು. ಬೇಡ ಅಂದ್ರೆ ಕೆಲ್ಸಕ್ಕೂ ಸೇರ್ಕೊಂಡು ಕಾಡೆಲ್ಲ ಅಲ್ಲಿ ಸಂಬಳ ತಗೊಂಡು ಕಾಡಲ್ಲಿ ಭಾಗ್ಯ ಯಾರಿಗಿಲ್ಲ. ಈಗ ನೀವು ವಾರಾಂತ್ಯದಲ್ಲಿ 20-30 ಸಾವಿರ ಖರ್ಚು ಮಾಡಲ್ಲೆಲ್ಲೋ ಹೋಮ್ ಸ್ಟೇಗೆ ಹೋಗೋ ಬದಲು ಇಡೀ ಲೈಫ್ ನೀವು ಕಾಡಲ್ಲಿ ಕಳೀತೀರಾ. ಯೋಚನೆ ಮಾಡ್ರಿ. ಕಾಲೇಜ್ ಆಫ್ ಫಾರೆಸ್ಟ್ರಿ ನಾನು ನೋಡ್ರಿ ಎದೆ ದಗ್ಗನ್ಬಿಡ್ತು ಕಂಡ್ರೆ, ಎದೆಲ್ಲ ಕರ್ಗೋಗ್ಬಿಡ್ತು. ನಾನೇನಾದ್ರು ಇವಾಗ PUC ಇದ್ದೀರಾ, ನಾನು ಗ್ಯಾರಂಟಿ ಇದನ್ನೇ ಓದಕ್ ಟ್ರೈ ಮಾಡ್ತಿದ್ದೆ. ನೀವು ಓದಿ.